ಜಮ್ಮು ಕಾಶ್ಮೀರದಲ್ಲಿ ಉಗ್ರರ ಅಟ್ಟಹಾಸಕ್ಕೆ ಕನ್ನಡಿಗನೂ ಕೂಡ ಬಲಿಯಾಗಿದ್ದಾನೆ. ಹೌದು, ಶಿವಮೊಗ್ಗ ನಗರದ ನಿವಾಸಿ ಮಂಜುನಾಥ್ ಮೊನ್ನೆ ಪ್ರವಾಸಕ್ಕಂತ ಹೋದವರು 4 ದಿವಸದ ಹಿಂದೆ ಇವತ್ತು ಮೃತಪಟ್ಟಿದ್ದಾರೆ. ಬಟ್ ಆ ಮೃತಪಟ್ಟಂತ ರೀತಿ, ಆ ಸಂದರ್ಭ ಎಂತವರಿಗೂ ಕೂಡ ಕಣ್ಣೀರ್ ತರಿಸುತ್ತೆ. ಇವತ್ತು ಜಮ್ಮು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಉಗ್ರರು ಅಟ್ಟಹಾಸ ಮೆರೆದಿದ್ದಾರೆ, ರಕ್ತದೋಕುಳಿಯನ್ನೇ ಹರಿಸಿದ್ದಾರೆ. ಅದರಲ್ಲೂ ಟೂರಿಸ್ಟ್ಗಳನ್ನ, ಅಂದ್ರೆ ಪ್ರವಾಸಿಗರನ್ನ ಟಾರ್ಗೆಟ್ ಮಾಡಿ ನಡೆಸಲಾಗಿರುವಂತಹ ದಾಳಿ ಇದು. ಈ ಟೈಮ್ನಲ್ಲಿ ಶಿವಮೊಗ್ಗದ ಮಂಜುನಾಥ್ ತನ್ನ ಪತ್ನಿ ಪಲ್ಲವಿ ಹಾಗೆ ತನ್ನ 18 ವರ್ಷದ ಪುತ್ರನ ಜೊತೆಗೆ ಅಲ್ಲಿ ಪ್ರವಾಸಕ್ಕಂತ ಹೋಗಿದ್ರು. ಕುದುರೆ ಮೇಲೇರಿ ಆ ಮಿನಿ ಸ್ವಿಟ್ಜರ್ಲ್ಯಾಂಡ್ ಅಂತಾನೆ ಕರೆಯುವಂತಹ ಪಹಲ್ಗಾಮ್ನ ಒಂದು ಕಣಿವೆ ಕಡೆಗೆ ಅವರು ಹೋಗಿ ಕುದುರೆಯಿಂದ ಇಳಿದಿದ್ರಷ್ಟೇ. ಮಗನಿಗೆ ಬೆಳಗ್ಗೆಯಿಂದ ತಿಂಡಿ ತಿಂದಿಲ್ಲ, ಏನಾದ್ರು ತಿನ್ನೋಗ್ತಾರಣ ಅಂತ ಹೇಳಿ ಕುದುರೆಯಿಂದ ಇಳಿದು 2 ಹೆಜ್ಜೆ ಆ ಕಡೆ ಈ ಕಡೆ ಇಟ್ಟಿದ್ದಾರಷ್ಟೇ. ಈ ಟೈಮ್ನಲ್ಲಿ ಉಗ್ರರು ಬಂದು ಮಂಜುನಾಥ್ ಅವರ ತಲೆಗೆ ಗುಂಡಿಟ್ಟಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಅವ್ರ ಪತ್ನಿ ಕೇಳಿದ್ರಂತೆ, ಆತನನ್ನು ಮಾತ್ರ ಯಾಕೆ ಸಾಯಿಸ್ತೀಯ, ನನ್ನ ಪತಿನ, ನನ್ನನ್ನು ಸಾಯಿಸು, ನನ್ನ ಮಗನ್ನೂ ಸಾಯಿಸು ಅಂತೇಳಿ ಮಗ ಪತ್ನಿ ಇಬ್ರು ಆ ಉಗ್ರರ ಮುಂದೆ ನಿಂತು ಕೇಳಿದ್ರಂತೆ. ಅದಕ್ಕೆ ಆ ಉಗ್ರ, ನಿಮ್ಮನ್ನು ಸಾಯಿಸಲ್ಲ, ಹೋಗಿ ಮೋದಿಗೆ ಹೇಳು ಅಂತ ಹೇಳಿ ಅಲ್ಲಿಂದ ಹೊರಟ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಇದು ಆ ಉಗ್ರರ ಎಂಥ ಕೆಟ್ಟ ಕಲ್ಲಿನಂಥ ಮನಸ್ಸು. ಆಮೇಲೆ ಅವರು ಭಾರತ, ಅಲ್ಲಿನ ಪ್ರವಾಸಿಗರನ್ನ ಟಾರ್ಗೆಟ್ ಮಾಡೋ ಮುಖೇನವಾಗಿ ಭಾರತವನ್ನ ಹೇಗೆ ದ್ವೇಷಿಸ್ತಾರೆ, ಹೇಗೆ ಟಾರ್ಗೆಟ್ ಮಾಡಿದ್ದಾರೆ ಅನ್ನುವಂಥದ್ದಕ್ಕೆ ಈ ತೆರನಾದಂಥ ಆ ಸಂದರ್ಭದ ಅವರ ಸಂಭಾಷಣೆಯೇ ಸಾಕ್ಷಿಯಾಗಿತ್ತು. ಆಮೇಲೆ ಅಲ್ಲಿರುವಂಥ ಪ್ರವಾಸಿಗರು ಆ ಸಂದರ್ಭದಲ್ಲಿರೋರು ಹೇಳೋ ಪ್ರಕಾರವಾಗಿ ಬಂದಂಥ ಉಗ್ರರು, ನೀನು ಹಿಂದೂನಾ, ನೀನು ಮುಸ್ಲಿಮ್ಮ ಅಂತ ಕೇಳಿ ಹೊಡಿತಾ ಇದ್ರು. ಹಿಂದೂಗಳನ್ನೇ ಟಾರ್ಗೆಟ್ ಮಾಡಿ ಹೊಡೆದ್ರು ಅನ್ನುವಂಥದ್ದು ಕೂಡ ಆರೋಪ. 2 ತಂಡಗಳನ್ನ ಮಾಡಿಕೊಂಡು ಗುಂಡಿನ ದಾಳಿ ಮಾಡಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ವಿವಿಧ ಸ್ಥಳಗಳಲ್ಲಿ ಪ್ರವಾಸಿಗರ ಮೇಲೆ ಹೀಗೆ ಗುಂಡಿನ ದಾಳಿಯನ್ನ ನಡೆಸಿದ್ದಾರೆ. 7 ಭಯೋತ್ಪಾದಕರಿದ್ದಂತ 2 ತಂಡಗಳು ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಸ್ವಯಂ ಚಾಲಿತ ರೈಫಲ್ಗಳನ್ನ ಹೊಂದಿದ್ದಂತ ಉಗ್ರರು ಇವರು. ಈ ಭಯೋತ್ಪಾದಕರ ದಾಳಿಯಲ್ಲಿ 6 ರಿಂದ 7 ಮಂದಿ ಭಯೋತ್ಪಾದಕರಿದ್ರು. 2 ತಂಡವನ್ನ ರಚಿಸಿ ವಿವಿಧ ಸ್ಥಳಗಳಲ್ಲಿ ಪ್ರವಾಸಿಗರ ಮೇಲೆ ಅವರು ಅಟ್ಯಾಕ್ ಮಾಡಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಸ್ವಯಂ ಚಾಲಿತ ರೈಫಲ್ಗಳಿದ್ರು, ಅಂದ್ರೆ ಆಟೋಮೇಟೆಡ್ ರೈಫಲ್ಗಳಿದ್ವು ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. मैडम ये जो आपने आप बोले ना मुझे क्या बोलते भेलपुरी खाने से मेरा पति साइड में था, एक इंसान आया, उसने उसको गोली मार दी। यहाँ पे उसने बोला कि ये शायद मुस्लिम नहीं है, उसने उसको गोली मार दी। नहीं आप टेंशन मत लो, अब बेटा आप यहाँ पे रहो, हम साथ में। मैडम ये जो भीड़ साहब है प्रेसिडेंट, आप टेंशन मत लो, मेरे पति का बच्चा लो, हम बचा देगा, कोई बात नहीं। बेहतर जब सिमन युवा डिजाइन किया है, ठीक है हम बचा देंगे ना, आप टेंशन मत लो। मैं आ रहा हूँ, मैं कहाँ पे आपका ये हस्बैंड, क्या हुआ इसको, क्या हुआ? Please ask for help, we don't need Okay, don't worry you okay, you need a water sir, we'll manage, just ask for help। okay, you first you give the hands water, drop of water, take a drop of water। आपने आप बोले ना मुझे क्या बोलते भेलपुरी खाने से मेरा पति साइड में था, एक इंसान आया, उसने उसको गोली मार दी। यहाँ पे